ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನಿಮ್ಮ ಕ್ಲಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಅಕೌಂಟೆನ್ಸಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಫಸ್ಟ್ನೇ ಚಾಪ್ಟರ್ ಫಸ್ಟ್ ಪ್ರಾಬ್ಲಮ್ ಏನು ಅಂತ ನೋಡೋಣ. ಕ್ವಶನ್ ನೋಡೋಣ. ಫಸ್ಟ್ನೇ ಚಾಪ್ಟ್ರಲ್ಲಿ ಫಸ್ಟ್ ಪ್ರಾಬ್ಲಮ್ ಇದಾಗಿರುತ್ತೆ. ನೋಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಲೆಟ್ ಸ್ಟಾರ್ಟ್. ಎ ಪಾರ್ಟ್ನರ್ಸ್ ಇನ್ Vasanta and from withdraw rupees 4,000 on 1/10/2017. ವಸಂತ ಪಾರ್ಟ್ನ ಕಂಪ್ನಿ ಇದ್ದವರು 40,000 ವಿತ್ಡ್ರಾನ್ ಮಾಡಿದ್ದಾರೆ. ಓಕೆ, ಅಂಡರ್ಸ್ಟ್ಯಾಂಡ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಅಕೌಂಟೆನ್ಸಿಯಲ್ಲಿ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 10% ಪರ್ ಆ್ಯನ್ಯಮ್. ಇಂಟ್ರೆಸ್ಟು 10% ಆಗಿದೆ. ಓಕೆ, ಏನು ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಟ್ ಇನ್ ಇಂಟ್ರೆಸ್ಟ್ ಆಫ್ ಡ್ರಾಯಿಂಗ್ಸ್ ಇಫ್ ಅಕೌಂಟಿಂಗ್ ಇಯರ್ ಈಸ್ ಫ್ರಮ್ 1/4/2017 to 31/3/2018. ಸ್ಟೂಡೆಂಟ್ಸ್, ನಿಮಗೆಲ್ಲ ಮೇನಾಗಿ ಅಕೌಂಟೆನ್ಸಿ ಓದ್ತಾ ಇದ್ದೀರಾ ಅಂದರೆ ಅಕೌಂಟಿಂಗ್ ಇಯರ್ ಯಾವುದೋ ಒಂದು ಗೊತ್ತಿರುತ್ತೆ. ನಮ್ಮ ಕ್ಯಾಲೆಂಡ್ರ್ ಇಯರ್ ಏನಂದರೆ 1/1/2025 ಎಂಡಿಂಗು 31/12/2025 ಆಗಿರುತ್ತೆ. ಬಟ್ ಅಕೌಂಟಿಂಗ್ ಇಯರ್ ಬಂದು 1/4/2017ಗೆ ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟು 2018 31/3/2018ಗೆ ಎಂಡ್ ಆಗುತ್ತೆ. ಓಕೆ, ಇದು ನಿಮಗೆ ಮೈಂಡಲ್ಲಿರಲಿ. ಓಕೆ, ನಾನು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೋ. ನೀವು ಬರ್ಕೊಳ್ಳಿ. ಈಗ ಗಿವನ್ ಡ್ರಾಯಿಂಗ್ಸ್ and drawing percentage. ಆಯಿತಾ? ಓಕೆನಾ? ಡ್ರಾಯಿಂಗ್ಸ್ ಎಷ್ಟಿದೆ ನೋಡಿ. ಡ್ರಾಯಿಂಗ್ಸ್ ವಿತ್ಡ್ರಾ ಇದಿತ್ತಲ್ಲ, ಅದು ಡ್ರಾಯಿಂಗ್ಸ್ ಅಂತೀವಿ. ವಿತ್ಡ್ರಾನ 40,000 ಇದೆ. 40,000. ಓಕೆ, ನೆಕ್ಸ್ಟ್ 10% ಇದೆ. ಈ ಕಡೆ ಸೈಡಲ್ಲಿ ಡೇಟ್ ಬರೆಯೋಣ. ಸೈಡಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸ್. ಡೇಟ್ ಆಫ್ ಡ್ರಾಯಿಂಗ್ಸ್ 1/10/2017. ಹಾಗೆ ಅಕೌಂಟಿಂಗ್ ಇಯರ್ನು ಬರೀಬೇಕಾಗುತ್ತೆ ಇಲ್ಲಿ. ಓಕೆ, 1/4/2017 to 31/3/2018. ಓಕೆ, ಈಗ ನಾವೇನು ಮಾಡಬೇಕು? ಇದಕ್ಕೆ ಒಂದು ಫಾರ್ಮುಲಾ ಇದೆ. ಓಕೆ, ಇದಕ್ಕೆ ಒಂದು ಫಾರ್ಮುಲಾ ಏನು ಅಂತ ಹೇಳ್ತೀನಿ. ಫಾರ್ಮುಲಾ ಏನಂದರೆ ಡ್ರಾಯಿಂಗ್ಸ್ ಇಂಟು ಪರ್ಸೆಂಟೇಜ್ ಇಂಟು ಟೈಮ್. ಇದು ಫಾರ್ಮುಲಾ. ಇದು ಈ ಪ್ರಾಬ್ಲಮ್ಗೆ ಮೇಯ್ನ್ ಅಂದರೆ ಈ ಫಾರ್ಮುಲಾ ಇರುತ್ತೆ. ಓಕೆನಾ? ಫಾರ್ಮುಲಾ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಡ್ರಾಯಿಂಗ್ಸ್ ಎಷ್ಟಿದೆ ನೋಡಿ. 40,000. ಓಕೆ, ರೈಟ್ ದಟ್. 40,000 ಇಂಟು ಪರ್ಸೆಂಟೇಜ್ ಎಷ್ಟಿದೆ. ಡ್ರಾಯಿಂಗ್ಸ್ ಪರ್ಸೆಂಟೇಜ್ 10% ಇಂಟು ಟೈಮ್. ನಿಮಗೆಲ್ಲರೂ ಕನ್ಫ್ಯೂಸ್ ಆಗೋದು ಟೈಮ್ ಅಂದರೆ ಏನು ಅಂತ. ಓಕೆ, ಟೈಮ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಅಕೌಂಟಿಂಗ್ ಇಲ್ಲಿ ಎಷ್ಟಿದೆ. 1/10/2017 ಅಲ್ವಾ. 10 ಅಕೌಂಟಿಂಗ್ ಇಯರ್ ಎಂಡಿಂಗ್ಗೆ ಎಷ್ಟು ಮಂತ್ ಇದೆ ಅಂತ ಕೌಂಟ್ ಮಾಡಬೇಕು. 10, 11, 12, 13, 14. ಸಾರಿ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 10 1ಇಂದ ಸ್ಟಾರ್ಟ್ ಆಗಿರೋದು. 10ಇಂದ ಲೆಕ್ಕ ತಗೋಬೇಕು. 10 ಮಂತ್. 10, 11, 12. ನೆಕ್ಸ್ಟ್ ಇಯರ್ ಎಂಡ್ ಆಗುತ್ತೆ. 1, 2, 3, 6 ಮಂತ್ಸ್ ಗ್ಯಾಪ್ ಇದೆ ಇಯರ್ ಎಂಡಿಂಗ್ಗೆ. ಸೊ 6 ಬರೀರಿ.
6 ಡಿವೈಡೆಡ್ ಬೈ 12. ಕನ್ಫ್ಯೂಸ್ ಆಗಿಬಿಡಿ ಸ್ಟೂಡೆಂಟ್ಸ್. ನೋಡಿ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 11 ಇತ್ತು ಅಂದರೆ 31st 3 ಗಂಟೆ ಕೌಂಟ್ ಮಾಡಬೇಕಷ್ಟೇ ನೀವು. 11 ಇತ್ತು ಅಂದರೆ 12, ನೆಕ್ಸ್ಟ್ 1 2 3 4 ಇಯರ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ 4 ಇತ್ತು ಅಂದರೆ ನೀವು 12 ಬರೀಬೇಕಾಗುತ್ತೆ 4ಇಂದ ಕೌಂಟ್ ಮಾಡಿದ್ರೆ. ಓಕೆನಾ? ಇದನ್ನ ಡಿವೈಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡೋಣ. ಈಗ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಸ್ಟೂಡೆಂಟ್ಸ್. ನೀವೆಲ್ಲರೂ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕು. ಓಕೆ, ಏನಿದೆ ಅಂತ ನೋಡಿ. 40,000 ಇಂಟು 10% ಅಲ್ವಾ? 10%. ಓಕೆ, ಆಮೇಲೆ ಏನಿದೆ? ಇಂಟು 6 ಡಿವೈಡೆಡ್ ಬೈ 12 ಈಕ್ವಲ್ಸ್ 2000. ಸೊ ಪುಟ್ ದಟ್. ಸ್ಟೂಡೆಂಟ್ಸ್ ಏನೇ ಡೌಟ್ ಇದ್ದರೂ ಕೇಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಎಲ್ಲ ರೀತಿ ವೀಡಿಯೋಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಸಿಗುತ್ತೆ. ಜಾಯ್ನ್ ಆಗಿ. ಮುಂದಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಥ್ಯಾಂಕ್ ಯು.